ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಸಣ್ಣ ರವೆ ಹಾಕ್ಬಿಟ್ಟು ಉದ್ರಾಗಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಹೋದ ರೆಸಿಪಿಲಿ ಬನ್ಸಿ ರವೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿನಲ್ಲಿ ಸಣ್ಣ ರವೆನಲ್ಲಿ ಹುಡಿಯಾಗಿ ಉಪ್ಪಿಟ್ಟು ಹೇಗಂತ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುದ್ದೆ ಥರ ಅಥವಾ ತೆಳ್ಳಗೆ ಮಾಡ್ಕೊಂಡು ತಿಂತಾರೆ. ಹುಡಿಯಾಗಿ ಬರಬೇಕು ಉಪ್ಪಿಟ್ಟು, ಆ ಥರ ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಸಣ್ಣ ರವೆ 1-2 ಕಪ್ಪು. ಪ್ರತಿ ಸಲ ಹೇಳ್ತೀನಿ, ಜನ ಜಾಸ್ತಿ ಇದ್ದರೆ ವೆರೈಟಿ ಜಾಸ್ತಿ ಮಾಡ್ಕೊಳ್ಳಿ. ಸಣ್ಣ ರವೆ 2 ಕಪ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 ಕಪ್ಪು, ಬೀನ್ಸು 1 ಕಪ್ಪು, ಬಟಾಣಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟು ಒಂದು ಚಿಕ್ಕದೊಂದು ಕ್ಯಾರೆಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪಿಟ್ಟು ಸ್ವೀಟ್ ಆಗುತ್ತೆ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಒಂದು ಚಿಕ್ಕದೊಂದು ಟೊಮೊಟೊ, ಕಡಲೆಬೇಳೆ, ಉಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ. ನಮ್ಮ ರೆಸಿಪಿನಲ್ಲಿ ಮಾಮೂಲಿ ಹಸಿಮೆಣಸಿನ್ಕಾಯಿ ಯಾವ ಉಪ್ಪಿಟ್ಟಿಗೂ ಹಾಕಲ್ಲ, ಯಾವುದಕ್ಕೂ ಹಾಕಲ್ಲ, ಏನಕ್ಕೂ ಹಾಕಲ್ಲ ರೀ. ಒಣಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಹುಡಿಯಾಗಿ ಉಪ್ಪಿಟ್ಟು ಹೇಗಂತ ಮಾಡಿ ತೋರಿಸೋದು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಕುಕ್ಕರ್ಗೆ ಫಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ. ತರಕಾರಿ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ರವೆನೇ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಹಾಕ್ತಾ ಇದ್ದೀನಿ, ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಎಲ್ಲ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕರಿಬೇವು ಅದರೊಳಗಡೆನೆ ಹಾಕೊಂಬಿಡಿ, ಯಾಕಂದರೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಟೇಸ್ಟೂ ಸೂಪರಾಗಿರುತ್ತೆ, ಫ್ಲೇವರು ಸಖತ್ತಾಗಿರುತ್ತೆ. ಕರಿಬೇವು ಅದಕ್ಕೆ ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ಉಪ್ಪು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಬಿಡಿ. ಒಂದೇ ವಿಜಲ್ ಸಾಕು, ಜಾಸ್ತಿ ಕೂಗಿಸ್ಕೊಂಬೇಡಿ, ಒಂದು ವಿಜಲ್ ಕೂಗಿಸ್ಕೊಂಬೇಡಿ. ನೋಡಿ, ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ರವೆ ಯಾವಾಗಲೂ ಅಷ್ಟೇ ನಾವು ಅಂಗಡಿಯಿಂದ ಹುರಿದಿರೋದೇ ತಂದಿದ್ದೀವಿ ಅನ್ಬೇಡಿ. ಯಾವುದೇ ರವೆ ಆಗಿರಲಿ ನಾವು ಮನೇಲಿ ಒಂದ್ಸಲ ಹುರ್ಕೊಂಡ್ರೆ, ಇಲ್ಲಾಂದರೆ ಅದು ಹಸಿ ಥರ ಸಿಗುತ್ತೆ. ಕೇಸರಿ ಭಾತ್ಕಾಗಲಿ ಉಪ್ಪಿಟ್ಟಾಗಲಿ ಇನ್ನೊಂದು ಸ್ವಲ್ಪ ರವೆ ಹುರ್ಕೊಳ್ಳಿ, ಒಂದು ಸ್ವಲ್ಪ ಕೆಂಪಗಾಗಂಗೆ ಹುರ್ಕೊಳ್ಳಿ. ರವೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಅದಕ್ಕೆ ನಾನು ಹುರ್ಕೊಂಡಿದ್ದೀನಿ. ನೀವು ಇಷ್ಟೇ ಅದಕ್ಕೆ ಈ ಥರ ಸ್ವಲ್ಪ ಕೆಂಪಗಾಗಂಗೆ ಹುರ್ಕೊಂಬಿಡಿ, ಉಪ್ಪಿಟ್ಟು ಸೂಪರಾಗಿ ಬರುತ್ತೆ. ನೋಡಿ, ಒಂದೇ ವಿಜಲ್ಗೆ ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲನೂ ಸೂಪರಾಗಿ ಬೆಂದಿದ್ದಾವೆ. ಒಂದೇ ವಿಜಲ್ ಸಾಕು, ನೀವು ಒಂದೇ ಒಂದು ವಿಜಲ್ಲೇ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೆಂದಿದೆ ನೋಡ್ಕೊಳ್ಳಿ. ನೋಡಿ, ಎಣ್ಣೆ ಉಪ್ಪಿಟ್ಟಿಗೆ ಸ್ವಲ್ಪ ಒಂದು 5-6 ಸ್ಪೂನ್ ಹಾಕ್ಕೊಳ್ಳಿ. ನಾನು ಒಂದು 6 ಸ್ಪೂನ್ ಹಾಕಿದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ. ಉರಿ ಯಾವತ್ತೂ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಸಾಸಿವೆ ಸಿಕ್ಲಿದ ತಕ್ಷಣ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಬೇಯ್ಕೊಳ್ಳಿ, ಬ್ರೌನ್ ಕಲರ್ ಬರಲಿ ಕಡಲೆಬೇಳೆ. ನೋಡಿ, ಕಡಲೆಬೇಳೆ ಬ್ರೌನ್ ಕಲರ್ ಬಂದಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೂ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಯಾವಾಗಲೂ ಪ್ರತಿ ಸಲ ಹೇಳ್ತೀನಿ, ನಾನು ಒಣಮೆಣಸಿನ್ಕಾಯಲ್ಲೇ ಎಲ್ಲನೂ ಮಾಡೋದು. ಟೊಮೊಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಯಿಸ್ಕೊಂಬಿಡಿ ಚೆನ್ನಾಗಿ. ನೋಡಿ, ಎಲ್ಲ ಹಾಕಿದ್ಮೇಲೆ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಎಲ್ಲ ಬೇಗ ಬೆಂದ್ಬಿಡುತ್ತೆ. ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಒಂದು 2 ಸೆಕೆಂಡಲ್ಲಿ ಬೆಂದೋಗ್ಬಿಡುತ್ತೆ. ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಎಲ್ಲ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕಡಲೆಬೇಳೆ ಎಲ್ಲ ಅದಕ್ಕಾಗಿದ ತಕ್ಷಣ ಒಂದೇ ಒಂದು ವಿಜಲ್ ಕೂಗಿಸ್ಕೊಂಡಿರ್ತೀವಲ್ವ ತರಕಾರಿ, ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಹಾಕ್ತಾ ಇದ್ದೀನಿ ಎಲ್ಲ ಫುಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಕುದಿಯೋಕೆ ಹತ್ತಿದ್ಮೇಲೆ ರವೆ ಹಾಕೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಉರಿ ಮೀಡಿಯಮ್ ಆಗಿ ಇಟ್ಕೊಂಡು, ಬನ್ಸಿ ರವೆ ಆದರೆ ಗಂಟು ಕಟ್ಟಲ್ಲ, ಇದು ಗಂಟು ಕಟ್ಟುತ್ತೆ. ನಿಧಾನಕ್ಕೆ ಈ ಥರ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಒಂದು ಕೈಯಲ್ಲಿ ಹಾಕ್ಕೊಳ್ಳಿ, ಒಂದು ಕೈಯಲ್ಲಿ ತಿರುಗಿಸ್ಕೊಳ್ಳಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಗಂಟು ಕಟ್ಟಲ್ಲ. ನೋಡಿ, ಬಿಸಿ ಸಣ್ಣ ರವೆಯಿಂದ ಹುಡಿಯಾಗಿ ಉಪ್ಪಿಟ್ಟು ರೆಡಿ ಆಗಿದೆ. ನಾನು ಆಲ್ಮೋಸ್ಟ್ ಯಾರ ಮನೇಲಿ ಹೋದ್ರೂ ಸ್ವಲ್ಪ ಮುದ್ದೆ ಥರನೇ ಮಾಡಿರ್ತಾರೆ ಅಥವಾ ತೆಳ್ಳಗೆ ಮಾಡಿರ್ತಾರೆ. ಈ ಥರ ಹುಡಿಯಾಗಿ ಮಾಡಿಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಬನ್ಸಿ ರವೆ ಆದರೆ ಯಾವಾಗಲೂ ಹುಡಿಯಾಗೆ ಬರುತ್ತೆ. ಸಣ್ಣ ರವೆ ಯಾರ ಮನೇಲಿ ನೋಡ್ತೀನಿ ನಾನು, ಸ್ವಲ್ಪ ಮುದ್ದೆ ಥರನೇ ಇರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿಬಿಟ್ಟು ತಿಂದ್ಬಿಟ್ಟು ಹೇಗಿತ್ತು ಅಂತ ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.